ಈಗ ಎಲ್ಲಿ ನೋಡಿದ್ರು ಕೆಲ್ಸಕ್ಕೆ ಬರ, ಆದರೆ ಇಂತಹ ಕಷ್ಟ ಟೈಮ್ನಲ್ಲೂ ಕೂಡ ಫ್ರಾಡ್ಸ್ಟರ್ಗಳು ನಿಮ್ಮನ್ನು ಅವರ ಜಾಲಕ್ಕೆ ಬೀಳ್ಸ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ಈಗ ವ್ಯಾಪಕವಾಗಿ ನಡೀತಿರುವಂತಹ ಸ್ಕ್ಯಾಮೇ ಜಾಬ್ ಸ್ಕ್ಯಾಮ್. ಹಾಗೂ ಈ ಖದೀಮರ್ಗೆ ಮಹಿಳೆಯರೇ ಟಾರ್ಗೆಟ್ ಆಗಿರ್ತಾರೆ. ಅವ್ರ ಡೀಟೇಲ್ಸನ್ನು ಜಾಬ್ ಪೋರ್ಟಲ್ಗಳಲ್ಲಿ ಏನು ಅಪ್ಲೋಡ್ ಮಾಡಿರ್ತಾರಲ್ಲ ಅಲ್ಲಿಂದ ಪಡ್ಕೊಂಡು ಅವ್ರು ನಿಮ್ಮನ್ನ ಕಾಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರ ನಂಬರನ್ನು ಕಲೆಕ್ಟ್ ಮಾಡಿ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ನೀವು ಶಾರ್ಟ್ ಲಿಸ್ಟ್ ಆಗಿದ್ದೀರಿ ಇಂಟರ್ವ್ಯೂಗೆ ಅಂತ ಹೇಳಿ ಈ ಥರ ಖುಷಿ ಪಡಿಸೋಕೆ ಟ್ರೈ ಮಾಡ್ತಾರೆ. ಮೊದಲನೇದಾಗಿ ಬೇಸಿಕ್ ಇಂಟರ್ವ್ಯೂ ಅಂತ ಹೇಳಿ ನಿಮ್ಮ ಪೂರ್ವಾಪರ ಅಂದರೆ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ನೀವೇನು ಓದಿದ್ದೀರಿ ಅದೆಲ್ಲ ಕೇಳ್ತಾರೆ. ಅದಾದಮೇಲೆ ಮತ್ತೆ ಕಂಗ್ರ್ಯಾಚುಲೇಟ್ ಮಾಡಿ 6ನೇ ರೌಂಡ್ ಇಂಟರ್ವ್ಯೂ ಏನಿದೆಲ್ಲ 6 ರೌಂಡ್ ಇಂಟರ್ವ್ಯೂ ಅದಕ್ಕೆ ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತ ಹೇಳಿ ನೆಕ್ಸ್ಟ್ ರೌಂಡ್ಗೆ ಪ್ರಿಪೇರ್ ಆಗೋದಕ್ಕೆ ಹೇಳ್ತಾರೆ. ಆ ನೆಕ್ಸ್ಟ್ ರೌಂಡ್ ಪ್ರಿಪೇರ್ ಆಗುವಂಥ ಇಂಟರ್ವ್ಯೂ ಇರುತ್ತಲ್ಲ ಅದೇ ವಿಡಿಯೋ ಕಾಲ್ ಇಂಟರ್ವ್ಯೂ ಅಂತ ಕೂಡ ಮುಂಚೆನೇ ಹೇಳ್ತಾರೆ. ಸೊ ಹೆಂಗೋ ನಾನು ಫಸ್ಟ್ ಇಂಟರ್ವ್ಯೂ ಪಾಸ್ ಮಾಡಿದ್ದೀನಿ, ಸೊ ಸೆಕೆಂಡ್ ಇಂಟರ್ವ್ಯೂಗೆ ನಾನು ರೆಡಿ ಆಗಬೇಕು ಅಂತ ಹೇಳಿ ನೀವು ಯಾವಾಗ ರೆಡಿ ಆಗ್ತಿರೋ ವಿಡಿಯೋ ಕಾಲ್ ಇಂಟರ್ವ್ಯೂಗೆ ಆಗಲೇ ನಿಮ್ಮ ಅಸ್ತ್ರ ಅವರ ಬಳಿ ಸಿಕ್ಕಾಕೊಳ್ಳೋದು. ಆಗ ಅವ್ರು ಏನು ಮಾಡ್ತಾರೆ ಅಂತಂದರೆ, ಇದು ವಿಡಿಯೋ ಕಾಲ್ ಇರುತ್ತೆ, ಮೆಡಿಕಲ್ ಚೆಕಪ್ ಇರುತ್ತೆ, ಸೊ ಫಿಸಿಕಲಿ ಬಂದು ನಿಮ್ಮನ್ನು ಟೆಸ್ಟ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಮುಖ ತೋರಿಸಿ, ನಿಮ್ಮ ಕಾಲು ತೋರಿಸಿ, ಸ್ವಲ್ಪ ಬೆನ್ನು ತೋರಿಸಿ, ಭುಜ ತೋರಿಸಿ ಅಂತ ಹೇಳಿ ಈ ಥರ ನಿಮ್ಮ ವಿಡಿಯೋನ ನಿಮಗೆ ಗೊತ್ತಿಲ್ದಿರೋ ಹಾಗೆ ಅವರು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಸೊ ಇಷ್ಟೆಲ್ಲ ಆದಮೇಲೆ ಫೈನಲ್ ರೌಂಡ್ ರೆಸಾರ್ಟ್ನಲ್ಲಿರುತ್ತೆ, ಅದಕ್ಕೆ ನಾವು ಬುಕ್ ಮಾಡಿದ್ದೀವಿ, ಎಲ್ಲ ಜಾಬ್ ಆಸ್ಪಿರೆಂಟ್ಸ್ಗಳು ಬರ್ತಾರೆ, ನೀವು ಬರಬೇಕು ಅಂತ ಹೇಳಿ 1-to-1 ಪರ್ಸನಲ್ ಇಂಟರ್ವ್ಯೂಗೆ ಕರೀತಾರೆ. ಆಗ ಅಲ್ಲೂ ಕೂಡ ಇಂಥದ್ದೇ ಕೆಲಸ, ನಿಮ್ಮ ಖಾಸಗಿ ವಿಡಿಯೋಗಳನ್ನ ಅವರು ರೆಕಾರ್ಡ್ ಮಾಡ್ಕೊಳ್ತಾರೆ. ಇದಾದಮೇಲೆ ಅಲ್ಲೇ ಬಂದು ಆನ್ ಸ್ಪಾಟ್ ನಿಮಗೆ ಹೇಳ್ತಾರೆ, ನೋಡಿ ಇದೆಲ್ಲವೂ ಕೂಡ ಇದೆ ನಮ್ಮ ಹತ್ರ, ಅಕಸ್ಮಾತ್ ಏನಾದರೂ ನಾವು ಹೇಳ್ದಾಗ ಕೇಳದೆ ಹೋದರೆ ಇದೆಲ್ಲವನ್ನು ಕೂಡ ನಾವು ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡ್ತೀವಿ, ಅಂದರೆ ನಿಮ್ಮ ಪ್ರೈವೇಟ್ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ, ನಿಮ್ಮ ಫ್ರೆಂಡ್ಸ್ ಲಿಸ್ಟಿಗೆ ಕಳಿಸ್ತೀವಿ, ಈ ಥರ ಜೊತೆಗೆ ಪಾನ್ ಸೈಟ್ಗಳಲ್ಲೂ ಕೂಡ ಇದನ್ನು ಅಪ್ಲೋಡ್ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ತಾರೆ. ಇದಾದ ಮೇಲೆ ಶುರು ಅವರ ಹಣ ಪೀಕುವಂಥ ಕಾರ್ಯಕ್ರಮ. ಇದೆಲ್ಲವನ್ನ ಮಾಡಿದ ಮೇಲೆ ನೀವು ಹೆದರ್ಕೊಂಡು, ಅಂದರೆ ನಿಮ್ಮ ಮಾನಕ್ಕೆ ಅಂಜಿ ಹಣವನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಹೋಗ್ತೀರಿ. ಸೊ ಅಲ್ಲಿಂದ ಅವರು ಏನು ಅಂದ್ಕೊಂಡಿದ್ರು ಅಂದರೆ ಅವರ ಕೆಲಸ ಏನಿತ್ತು ಹಣ ಪೀಕಬೇಕು ಅಂತ ಅವರ ಐಡಿಯಾ, ಅದು ಸಕ್ಸಸ್ ಆದಂಗೆ ಆಗುತ್ತೆ. ಹಾಗಿದ್ರೆ ಇಂಥ ಜಾಲದಿಂದ ಯಾವ ಥರ ಬಚಾವಾಗಬೇಕು ನೋಡ್ತಾ ಹೋದರೆ, ಯಾವುದೇ ಕಂಪನಿಯ ಇಂಟರ್ವ್ಯೂನಲ್ಲಿ ನಿಮ್ಮ ದೇಹ ಪ್ರದರ್ಶನ ಮಾಡೋದಕ್ಕೆ ಎಲ್ಲೂ ಕೂಡ ಕೇಳೋದಿಲ್ಲ. ಅದು ಮೆಡಿಕಲ್ ರೀಸನ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀಸನ್ಸ್ ಆಗಿರ್ಬೋದು, ಎಲ್ಲೂ ಈ ಥರ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದು ಮೊದಲನೇ ಪಾಯಿಂಟ್. ಹಾಗೂ ನೀವು ಕೂಡ ಯಾವುದೇ ಕಾರಣಕ್ಕೂ ಆನ್ಲೈನಲ್ಲಿ ನಿಮ್ಮ ಖಾಸಗಿ ಮಾಹಿತಿಯನ್ನು ಹಂಚ್ಕೊಳ್ಳೋಕೆ ಹೋಗಬೇಡಿ, ಅಥವಾ ಅವರು ಈ ಥರ ಮಾಡೋದಕ್ಕೆ ಹೇಳಿದಾಗ ನೀವು ನಿಮ್ಮ ಒಂದು ಅಂಗಾಂಗ ಪ್ರದರ್ಶನ ಮಾಡೋಕ್ಕೆ ಹೋಗಬೇಡಿ. ಆಗಲೇ ನೀವು ಅವ್ರ ಟ್ರ್ಯಾಪಿಗೆ ಬೀಳೋದು. ಸೊ ತುಂಬ ಮುಖ್ಯವಾದದ್ದು ಏನಪ್ಪ ಅಂತಂದರೆ, ಅವ್ರು ಕೊಡುವಂಥ ಆಮಿಷ, ಅಂದರೆ ಇಷ್ಟು ಸ್ಯಾಲ್ರಿ ಇರುತ್ತೆ, ಇಂಥ ಪೊಸಿಷನ್ ಇರುತ್ತೆ, ಈ ಥರ ಆಮಿಷಗಳನ್ನ ಅವ್ರು ಹೊಡೆದಾಗ ಈಸಿಯಾಗಿ ಬಲೆ ಬೀಳಕ್ಕೆ ಹೋಗಬೇಡಿ. ಹಾಗೂ ಇಂಥ ಇಂಟರ್ವ್ಯೂಗಳಿದ್ದಾಗ ಮೊದಲನೇದಾಗಿ ನೀವು ಅಟೆಂಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿಯವ್ರ ಜೊತೆಗೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಆಗ ಅವರೇ ಹೇಳ್ತಾರೆ ಇದಕ್ಕೆ ಹೋಗಬೇಡ ಅಂತ. ಸೊ ಕೆಲಸದ ಹೆಸರುಗಳಲ್ಲಿ ಟ್ರ್ಯಾಪ್ ಮಾಡುವಂತಹ ಫ್ರಾಡ್ಸ್ಟರ್ಗಳ ಬಗ್ಗೆ ಇರಲಿ ಎಚ್ಚರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.